ಪ್ರಜಾಪ್ರಭುತ್ವ ದಿನಾಚರಣೆಯಲ್ಲಿ ಯುವಕನ ಹೈಡ್ರಾಮಾ ಆಗಿದೆ. ನಾನು ಸಿದ್ದರಾಮಯ್ಯ ಅವರಿಗೆ ಶಾಲು ಹಾಕಲು ಹೋಗಿದ್ದೆ ಅಂತ ಆತ ಸ್ಪಷ್ಟನೆಯನ್ನು ಕೊಟ್ಟಿದ್ದಾನೆ. ಯಾಕೆ ಈ ರೀತಿಯಾಗಿ ಮಾಡ್ದ ಅನ್ನೋದ್ರ ಬಗ್ಗೆ. ನಾನು ಸಿದ್ದರಾಮಯ್ಯ ಅವರಿಗೆ ಶಾಲು ಹಾಕಲು ಹೋಗಿದ್ದೆ ಅಂತ ವಿಧಾನಸೌಧ ಪೊಲೀಸರ ಮುಂದೆ ಯುವಕನ ಈ ರೀತಿಯ ಹೇಳಿಕೆ. ವೇದಿಕೆಗೆ ಜಂಪ್ ಮಾಡ್ತಾನೆ. ಇದ್ದಕ್ಕಿದ್ದಾಗೆ ಈ ಯುವಕ ಮಹದೇವ ಈತನ ಹೆಸರು. ಮಹದೇವ ನಾಯಕನನ್ನ ವಿಧಾನಸೌಧ ಪೊಲೀಸರು ಕೂಡ ವಶಕ್ಕೆ ಪಡಿತಾರೆ. ಸರಿಯಾಗಿ ಬಾರಿಸಿರ್ತಾರೆ. ಅದರಲ್ಲಿ 2 ಭಾಷೆ ಯಾಕ್ರಯ್ಯ ಬೇಕು ನೋಡಿ. ಇಲ್ಲಿ ಕಾರ್ಯಕ್ರಮ ನಡೀತಾ ಇದೆ. ಆ ಕಾರ್ಯಕ್ರಮದಲ್ಲಿ ಇದ್ದಕ್ಕಿದ್ದಾಗೆ ಜಂಪ್ ಮಾಡಿ ಸಿದ್ದರಾಮಯ್ಯನವ್ರನ್ನ ನೋಡಬೇಕು ಅಂತೇಳಿ ಒಂದು ಕ್ಷಣ ಎಲ್ಲರೂ ಕೂಡ ಅಲ್ಲಿ ನೋಡಿ ಭಯಭೀತರಾಗಿದ್ರು. ಇದ್ದಕ್ಕಿದ್ದಾಗೆ ತಕ್ಷಣ ಅಲ್ಲಿ ಬರ್ತಾರೆ ನೋಡಿ. ಅವನು ಸುಮ್ಮನೆ ಕೂತಿರ್ಬೇಕು ತಾನೆ, ಜಂಪ್ ಮಾಡ್ತಾನೆ. ಸಿದ್ದರಾಮಯ್ಯನವ್ರಿಗೆ ಶಾಲು ಆಗಬೇಕು ಅಂತೇಳಿ ಅವರಿಗೆ ಅವಕಾಶ ಇರುತ್ತಾ ಅಲ್ಲಿ ಅರ್ಥ ಮಾಡ್ಕೊಳ್ಬೇಕು. ಪ್ರಜಾಪ್ರಭುತ್ವ ದಿನಾಚರಣೆ ಇವತ್ತು. ಈ ಟೈಮಲ್ಲಿ ಯುವಕನ ಈ ರೀತಿಯಾಗಿ ಹೈಡ್ರಾಮಾ ಆಗಿದೆ. ಆತ ಹೇಳ್ತಾ ಇರುವಂಥದ್ದು, ನಾನು ಸಿದ್ದರಾಮಯ್ಯನವರಿಗೆ ಶಾಲು ಹಾಕಬೇಕಾಗಿತ್ತು, ಹಾಗಾಗಿ ನಾನು ಹೋದೆ ಅಂಥೇಳಿ. ಮಹದೇವ ನಾಯಕನನ್ನು ಈಗ ಪೊಲೀಸರು ವಶಕ್ಕೆ ಪಡೆದುಕೊಂಡಿದ್ದಾರೆ. ಅಂತಾರಾಷ್ಟ್ರೀಯ ಪ್ರಜಾಪ್ರಭುತ್ವ ದಿನದ ಅಂಗವಾಗಿ ಒಂದು ಕಾರ್ಯಕ್ರಮ ವಿಧಾನಸೌಧದ ಮುಂಭಾಗದಲ್ಲಿ ಕಾರ್ಯಕ್ರಮ ನಡೀತಾ ಇತ್ತು. ಭದ್ರತಾ ನಿಯಮ ಉಲ್ಲಂಘನೆಯಾದ ಪ್ರಸಂಗವೂ ಕೂಡ ಮೇಲ್ನೋಟಕ್ಕೆ ಗೊತ್ತಾಗ್ತಾ ಇದೆ. ತಕ್ಷಣ ಅಲ್ಲಿ ಬರ್ತಾರೆ. ವೇದಿಕೆಯ ಮೇಲೆ ಏರುವಂಥ ಪ್ರಯತ್ನ ಆ ವ್ಯಕ್ತಿ ಮಾಡ್ತಾನೆ. ಹಾಗಾಗಿ ತಕ್ಷಣ ಆತನಿಗೆ ಆ ವ್ಯಕ್ತಿಯನ್ನು ಭದ್ರತಾ ಸಿಬ್ಬಂದಿಯವರು ಕೂಡ ವಶಕ್ಕೆ ಪಡಿತಾರೆ. ವಿಧಾನಸೌಧದ ಮುಂಭಾಗದಲ್ಲಿ ಕಾರ್ಯಕ್ರಮ ನಡೀತಾ ಇರುವಂಥ ಸಂದರ್ಭದಲ್ಲಿ ಆ ಟೈಮಲ್ಲಿ ಸಿದ್ದರಾಮಯ್ಯನವರು ಇರ್ತಾರೆ, KJ ಜಾರ್ಜ್ ಅವರಿದ್ದಾರೆ, ಪ್ರಿಯಾಂಕ್ ಖರ್ಗೆ, HC ಮಹದೇವಪ್ಪ, ದಿನೇಶ್ ಗುಂಡೂರಾವ್ ಮತ್ತಿತರರು ಗಣ್ಯರಿರುವಂಥ ವ್ಯಕ್ತಿ ಮೇಲೆ ಇದ್ದಕ್ಕಿದ್ದಾಗ ಆತ ಮೇಲೆ ಬರ್ತಾನೆ. ವೇದಿಕೆ ಮುಂಭಾಗದಲ್ಲಿ ನೋಡಿ ಬಿಡ್ತಾರ. ಸರಿಯಾಗಿ ಬಾರಿಸ್ತಿರ್ತಾರೆ. ಸರಿಯಾಗಿ ಕ್ಲಾಸ್ ಅಂತೂ ತೆಗೆದುಕೊಂಡಿರ್ತಾರೆ. ನೋಡಿದ್ರೆ ಅಯ್ಯೋ ಪಾಪ ಅಂತ ಅನಿಸುತ್ತೆ. ಈ ರೀತಿಯಾಗಿ ಈ ಕಾರ್ಯಕ್ರಮದಲ್ಲಿ ಅಂದರೆ ಇವತ್ತು ಅಂತಾರಾಷ್ಟ್ರೀಯ ಒಂದು ಪ್ರಜಾಪ್ರಭುತ್ವ ದಿನಾಚರಣೆಯ ಕಾರ್ಯಕ್ರಮದಲ್ಲಿ CM ಸಿದ್ದರಾಮಯ್ಯನವರು ಭಾಗವಹಿಸಿದ್ರು. ಈ ಟೈಮಲ್ಲಿ ಒಬ್ಬ ಯುವಕ ಈ ರೀತಿಯಾಗಿ ನುಗ್ಗಿದ್ದಾನೆ. ದಿನದಂದು ನಿಮ್ಮೆಲ್ಲರಿಗೂ ಪ್ರಜಾಪ್ರಭುತ್ವದ ಸಂಗ್ರಾಮದ ದಿನದಂದು ನಿಮ್ಮೆಲ್ಲರಿಗೂ ಶುಭವನ್ನ ಕೋರಿ ನನ್ನ ಮಾತನ್ನ ಸ್ವತಂತ್ರ ಸಂಗ್ರಾಮದ ದಿನದಂದು ನಿಮ್ಮೆಲ್ಲರಿಗೂ ಪ್ರಜಾಪ್ರಭುತ್ವದ ಸಂಗ್ರಾಮದ ದಿನದಂದು ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ. ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ 292, ಟಾಟಾ ಪ್ಲೇ ನಂಬರ್ 1664, ಜಿಯೋ ಟಿವಿ ನಂಬರ್ 1334, NXT ಡಿಜಿಟಲ್ ನಂಬರ್ 30, ಇನ್ ಕೇಬಲ್ ನಂಬರ್ 30, ಸಿಟಿ ನೆಟ್ವರ್ಕ್ಸ್ 51, ಯು ಡಿಜಿಟಲ್ ನಂಬರ್ 162, GTPL ನಂಬರ್ 17, ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ಸ್ ನಂಬರ್ 42, ಶ್ರೀ ಬಸವೇಶ್ವರ ಕೇಬಲ್ ನಂಬರ್ 168, ರೂರಲ್ ಕೇಬಲ್ ನೆಟ್ವರ್ಕ್ 60, ವಿನಾಯಕ ಡಿಜಿಟಲ್ 57, ಅಭಿಷೇಕ್ ಕೇಬಲ್ 821, ಸಿಟಿ ಚಾನೆಲ್ 53, ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ 57, V4 ಡಿಜಿಟಲ್ ಇನ್ಫೋಟೆಕ್ 628, ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ 53, ಗಜಾನನ್ ಡಿಜಿಟಲ್ ನಂಬರ್ 836, ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ 56, ಮೆಟ್ರೋಕ್ಯಾಸ್ಟ್ ನಂಬರ್ 830, ವಿಕ್ಟರಿ ಡಿಜಿಟಲ್ ನಂಬರ್ 167ರಲ್ಲಿ ನೋಡಿ ಆನಂದಿಸಿ.